ಸ್ನೇಹಿತರೆ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ನೋಡಿದೆ. ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ, ಅವರನ್ನು ಕೊಂದವರು ಯಾರು ಅಂತ ಗೊತ್ತಾಗಲಿಲ್ಲ, ಆ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ, ನೆಮ್ಮದಿ ಸಿಗಲಿಲ್ಲ, ಅಧಿಕಾರಿಗಳಿಗೆ ಶಿಕ್ಷೆ ಆಗಲಿಲ್ಲ, ಅಧಿಕಾರಿಗಳಿಂದಲೂ ನ್ಯಾಯ ಸಿಗಲಿಲ್ಲ, ಹೋರಾಟ ಮಾಡ್ತಾ ಇರೋರಿಂದಲೂ ಸಹ ನ್ಯಾಯ ಸಿಗ್ತಿಲ್ಲ, ಅವರವರೇ ಕಚ್ಚಾಡ್ತಾ ಇದ್ದಾರೆ, ಎಲ್ಲರ ಮುಖವಾಡ ಬಯಲಾಗ್ತಾ ಇದೆ, ಅಸಹ್ಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟನ್ನು ನೋಡಿದೆ. ಬೆಳ್ತಂಗಡಿಯ ಕೊಂದವರು ಯಾರು ಕಾರ್ಯಕ್ರಮ ಆದ ನಂತರ ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ರು ಅಂತ. UDR ಆಗಿದೆಯಲ್ಲ, 74 UDRಗಳು ಆಗಿರುವುದು ಒಳ್ಳೆಯ ವಿಚಾರ, ಅದು FIR ಆಗ್ತಿರುವುದು ಒಳ್ಳೆಯ ವಿಚಾರ, ಅದನ್ನು ಹಿರಿಯ ಖ್ಯಾತ ವಕೀಲರಾದಂತಹ ಬಾಲನ್ನವರು ಮಾಡಿರುವುದು ಸ್ವಾಗತ ಅಂತ ಹೇಳ್ತಾರೆ. ಇಲ್ಲಿ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಹೋರಾಟವನ್ನು 13 ವರ್ಷಗಳಿಂದ ಜೀವಂತವಾಗಿಡುವಂಥದ್ದು ಸುಲಭದ ಮಾತಲ್ಲ. ನಾವು ಎಲ್ಲೋ ಕೂತ್ಕೊಂಡು ಹತಾಶೆಯ ಮಾತುಗಳನ್ನು ಆಡ್ತಾ ಇದ್ದೀವಿ. ಇಡೀ ಹೋರಾಟಗಾರರು, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಪಾಂಡವರು ವರ್ಸಸ್ ಕೌರವರು ಅಂತ ಹೇಳ್ತೀನಿ. ಹೋರಾಟಗಾರರನ್ನು ಪಾಂಡವರಿಗೆ ಹೋಲಿಸ್ತೇನೆ. ಇದು ಧರ್ಮಯುದ್ಧ ಅಂತ ಹೇಳ್ತೀನಿ. BJPಯವರು ಮಾಡಿದ್ರಲ್ಲ, ಅದೆಲ್ಲ ಧರ್ಮಯುದ್ಧ. ಈಗ ಮಾಡ್ತಾ ಇರುವಂಥದ್ದು ಧರ್ಮಯುದ್ಧ ಅಂತ ಹೇಳ್ತೀನಿ. ಸೌಜನ್ಯ ಹೋರಾಟ ಇರ್ಬೋದು, ವೇದವಲ್ಲಿ ಪದ್ಮಲತಾ ಇರ್ಬೋದು, ಆನೆ ಮಾವುತ ವಿಚಾರ ಇರ್ಬೋದು, ಚಿನ್ನಯ್ಯನ ಬುರುಡೆ ವಿಚಾರ ಇರ್ಬೋದು, ಇದು ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರನ್ನಾಗಿ ಸೌಜನ್ಯ ಹೋರಾಟಗಾರರನ್ನು ಪಾಂಡವರು ಅಂತ ಹೇಳ್ತೇನೆ. ಸೌಜನ್ಯ ಹೋರಾಟವನ್ನು ವಿರೋಧಿಸುವವರು ಹಣವಂತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಇವರೆಲ್ಲರೂ ಸೇರಿ ಕೌರವರ ರೂಪದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪಾಂಡವರಿಗೆ ಯಾವ ರೀತಿಯೆಲ್ಲ ಕಷ್ಟಗಳನ್ನು ಕೊಟ್ಟರು, ಪಾಂಡವರಿಗೆ ಯಾವ ರೀತಿ ಕಷ್ಟಗಳನ್ನು ಕೊಟ್ಟರು, ವಿಷವನ್ನು ಬೆರೆಸಿದ್ರು, ಅವರನ್ನು ಊರು ಬಿಟ್ಟು ಓಡಿಸಿದ್ರು, ಎಲ್ಲವನ್ನ ಮಾಡಿದ್ರು, ಮೋಸದಿಂದ ಪಗಡೆಯಾಟದಲ್ಲಿ ಇದು ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು ಸಹ ಕೊನೆಗೆ ಸತ್ಯ ಗೆದ್ದಿದ್ದು ಪಾಂಡವರಿಂದ. ಶ್ರೀಕೃಷ್ಣ ಪಾಂಡವರ ಜೊತೆಯಲ್ಲಿ ನಿಂತುಕೊಂಡು ಧರ್ಮ ಯುದ್ಧವನ್ನು ಗೆಲ್ಲಿಸಿದ್ದಂಥದ್ದು. ನಾವು ಸೌಜನ್ಯ ಹೋರಾಟಗಾರರನ್ನು ಅದೇ ರೀತಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾರೂ ಸಹ ಸ್ವಾರ್ಥಕ್ಕೆ ಹೊಡೆದಾಡ್ತಾ ಇಲ್ಲ. ನಾವು 3 ವರ್ಷದಿಂದ ನಿರಂತರವಾಗಿ ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಸೌಜನ್ಯ ಅವತ್ತು ಅತ್ಯಾಚಾರ ಆಗಿದಾಗ ಅವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಇರಲಿಲ್ಲ, ಆಗಲೂ ಸಹ ವಿರೋಧ ವ್ಯಕ್ತಪಡಿಸಿದ್ವಿ. ಈ ಕಾಮುಕರು ಯಾರು ಅತ್ಯಾಚಾರಿಗಳು ಹೊರಗಡೆ ಬರಬೇಕು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ವಿ. ಇವತ್ತು 3 ವರ್ಷಗಳಿಂದ ನಿರಂತರವಾಗಿ ಜೊತೆಯಲ್ಲಿದ್ದೀವಿ, ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹೋರಾಟಗಾರರನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಯೂಟ್ಯೂಬರ್ಸ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ವಿರೋಧಿಗಳ ಮಾತುಗಳನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಚಾನಲ್ಗಳು ಏನೇನು ಆಟ ಆಡಿದ್ರು ಅಂತ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥವ್ರು ಯಾಕೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಹೊರಗಡೆ ತರಲಿಲ್ಲ ಅಂತ ಕೇಳ್ತಾ ಇದ್ದೀವಿ. ಸತ್ಯಶೋಧನೆ ವರದಿ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಹೋರಾಟವನ್ನು ಇಟ್ಕೊಂಡು ಆ ಕೇಸಿನ ಸ್ಟಡಿ ಮಾಡಿದಂಥವ್ರು ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಲಿಲ್ಲ ಅಂತೇಳಿ ಸ್ಮಿತಾ ರಂಗನಾಥ್ ಅವರು ಯಾಕೆ ಕೇಳಲಿಲ್ಲ ಅಂತಲೂ ಕೇಳ್ತಾ ಇದ್ದೀವಿ. ಗಿರೀಶ್ ಮಟ್ಟಣ್ಣನವರು ಈ ಹೋರಾಟಕ್ಕೆ ಎಂಟ್ರಿ ಆದ ನಂತರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಗಿರೀಶ್ ಮಟ್ಟಣ್ಣನವರು ಈ ಹೋರಾಟಕ್ಕೆ ಎಂಟ್ರಿ ಆದ ನಂತರ ಹೋರಾಟದ ದಿಕ್ಕೇ ಬದಲಾವಣೆ ಆಯಿತು. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಜನಜಾಗೃತಿ ಸಭೆಗಳನ್ನು ಮಾಡ್ತಾ ಹೋಗ್ತಾ ಇದ್ರು, ಜೀವಂತವಾಗಿ ಉಳಿಸ್ಕೊತಾ ಹೋಗ್ತಿದ್ರು. ಅವರ ಜೊತೆಗೆ ನ್ಯಾಯಾಲಯದ ಪೊಲೀಸ್ ಇಲಾಖೆಯ ಕಾನೂನಿನ ವಿಚಾರವನ್ನು ತಿಳಿದುಕೊಂಡಂತಹ ಗಿರೀಶ್ ಮಟ್ಟಣ್ಣನವರು ಎಂಟ್ರಿ ಆದ ನಂತರ ಎಲ್ಲ ದಾಖಲೆಗಳು FIR ಇಂದ ಹಿಡಿದು ಕೇಸ್ ಸ್ಟಡಿಗಳಿಂದ ಹಿಡಿದು ಪ್ರತಿಯೊಂದನ್ನು ಹೊರಗಡೆ ತಗೊಂಡ್ಬಂದು ಜನರಿಗೆ ತಿಳಿಸುವಂತಹ ಕೆಲಸ ಜನಜಾಗೃತಿ ಸಭೆಗಳ ಮೂಲಕ ಮಾಡ್ಕೊತಾ ಬಂದರು. ಗಿರೀಶ್ ಮಟ್ಟಣ್ಣನವರಿಗೆ ಇದರಿಂದ ಯಾವುದೇ ವೈಯಕ್ತಿಕ ಲಾಭ ಇರಲಿಲ್ಲ, ಇವತ್ತಿಗೂ ಇಲ್ಲ. ಗಿರೀಶ್ ಮಟ್ಟಣ್ಣನವರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಂಥ ವ್ಯಕ್ತಿ. ಗಿರೀಶ್ ಮಟ್ಟಣ್ಣನವ್ರನ್ನ ಸೌಜನ್ಯ ಹೋರಾಟದಿಂದ ನಾವು ನೋಡ್ತಾ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ಶಾಸಕರ ಭವನಕ್ಕೆ ಯಾಕೆ ಅವ್ರು ಬಾಂಬಿಡುವಂತಹ ಕೆಲಸ ಮಾಡಿದ್ರು ಅಂತಂದರೆ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತೋದಕ್ಕೋಸ್ಕರ ಮಾಡಿದ್ದೆ ಹೊರತು ಅವ್ರು ಯಾವುದೇ ದುರುದ್ದೇಶದಿಂದ ಇಟ್ಟಿಲ್ಲ. ಭ್ರಷ್ಟಾಚಾರ ಹೋಗಬೇಕು ಅಂತೇಳಿ ರವಿ ಬೆಳಗೆಯವರವರ ಆಫೀಸ್ನಲ್ಲಿ ಇದ್ಕೊಂಡು ಆಫೀಸ್ನಲ್ಲಿ KC ಜನರಲ್ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಗಿರೀಶ್ ಮಟ್ಟಣ್ಣನವರ್ ಇವತ್ತು ಕಾನೂನು ತಿಳ್ಕೊಂಡ್ರು, ಕಾನೂನಿನ ಪಟ್ಟುಗಳನ್ನು ತಿಳ್ಕೊಂಡ್ರು, ಕಾನೂನಲ್ಲಿರುವಂತಹ ವಿಚಾರಗಳನ್ನು ತಿಳ್ಕೊಂಡು ಸೌಜನ್ಯಗೆ ನ್ಯಾಯ ಸಿಗಬೇಕು, ಆನೆ ಮಾಹುತನ ಜೋಡಿ ಕೊಲೆಗೆ ನ್ಯಾಯ ಸಿಗಬೇಕು. ಇಲ್ಲಿ ಪ್ರತಿಯೊಂದನ್ನು ಸಹ ಅವರು ಬಿಚ್ಚಿಡ್ತಾ ಹೋಗ್ತಿದ್ರು. ಜನರಿಗೆ ಶಾರ್ಟ್ ಮೆಮೊರಿ. ಇವಾಗ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಧ್ಯದಲ್ಲಿ ಬಂದಿರೋರಿಗೆ ನಿರಾಶೆ ಮಾಡ್ಕೊಳ್ತೀವಿ ನಾವು.
ಆ ಹೋರಾಟದಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಗಡೀಪಾರು ಮಾಡ್ತಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮೇಲೆ ನೂರಾರು ಕೇಸುಗಳು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ, ಅವರ ಬಾಯನ್ನು ಅಡಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಯಾವತ್ತೂ ಅವ್ರ ಧ್ವನಿ ಅಡಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹೇಶ್ ಶೆಟ್ಟಿ ಚಿಮ್ರೋಡಿಯವರ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಸೇರಿಕೊಳ್ತಾರೆ. ಜಯಂತ್ ಅವರು RTA ಮೂಲಕ ಮಾಹಿತಿಗಳನ್ನು ತೆಗೆದುಕೊಡ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಕುಡ್ಲಾ ರಾಂಪೇಜ್, ಥರ್ಡ್ ಐ ಇರ್ಬೋದು, ಅವನಿಯಾನ ಇರ್ಬೋದು, ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಇವರೆಲ್ಲರೂ ಭಾಳಷ್ಟು ಯೂಟ್ಯೂಬರ್ಸು ಸಹಕಾರಿಯಾಗಿ ನಿಂತ್ಕೊಂಡಿದ್ದಾರೆ, ಇವತ್ತಿಗೂ ನಿಂತ್ಕೊಂಡಿದ್ದಾರೆ. ಆ ಯೂಟ್ಯೂಬರ್ಸ್ನೂ ಸಹ ಅವರೇನು ವಾಯ್ಸನ್ನು ಡೌನ್ ಮಾಡೋದಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಬಾಲನ್ನವರು 74 UDRಗಳನ್ನು FIR ಆಗಿ ಬದಲಾವಣೆ ಮಾಡೋದಕ್ಕೆ ಕೋರ್ಟ್ ಮುಂದೆ ವಾದ ಮಾಡ್ತಾ ಇದ್ದಾರಲ್ಲ, ಆ ಬಾಲನ್ನವರಿಗೆ ಮನವರಿಕೆ ಮಾಡಿಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆ ಬಾಲನ್ನವರಿಗೆ ಅವ್ರ ಮೂಲಕ ಏನು ವಕಾಲತ್ತು ಹಾಕ್ಸಿದ್ದು ಯಾರು? ಇದೇ ಹೋರಾಟಗಾರರು. ಅವರೇನು ಸೃಷ್ಟಿ ಮಾಡಲಿಲ್ಲ. ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ SIT ತನಿಖಾ ವರದಿ ಕೊಟ್ಟಿದ್ದ ತಕ್ಷಣವೇ ಏನಿದೆ ಚಾರ್ಜ್ ಶೀಟು, ಹೋರಾಟಗಾರರ ಮೇಲೆ FIR ಆಗಬೇಕು, ಅವ್ರನ್ನೆಲ್ಲರೂ ಬಂಧಿಸ್ತಾರೆ ಅಂತೇಳಿ ಮೀಡಿಯಾಗಳು ಬಾಯಿ ಬಡ್ಕೊಂಡಾಗ ಇದೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ದೊರೆರಾಜ್ ಅವರು ಬಂದು ಜಯಂತ್ ಅವರ ಪರವಾಗಿ ವಾದ ಮಾಡಿ ಅಲ್ಲಿ 1000 ಪುಟಗಳ ತನಿಖಾ ವರದಿಯನ್ನು ತರಿಸ್ಕೊಟ್ರಲ್ಲ, ದೊರೆರಾಜ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದವರು ಯಾರು? ಇದೇ ಹೋರಾಟಗಾರರು, ಇದೇ ಗಿರೀಶ್ ಮಟ್ಟಣ್ಣನವರು, ಇದೇ ಜಯಂತ್ ಅವರು, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ಇವತ್ತು ಚಿನ್ನಯ್ಯ ಏಕಾಏಕಿ ಬಂದಿಲ್ಲ. ಚಿನ್ನಯ್ಯ ಇರುವುದು ಸತ್ಯ, ಚಿನ್ನಯ್ಯ ಬುರುಡೆ ತಗೊಂಬಂದಿದ್ದು ಸತ್ಯ, ಚಿನ್ನಯ್ಯ ಧನಂಜಯ್ ಅವ್ರ ಹತ್ರ ಹೋಗಿದ್ದು ಸತ್ಯ, ಚಿನ್ನಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಸತ್ಯ, ಚಿನ್ನಯ್ಯ ಅಗಿದಿದ್ದು ಸತ್ಯ, 3 ಕಡೆ ಅಸ್ಥಿಪಂಜರಗಳು ಸಿಕ್ಕಿದ್ದು ಸತ್ಯ, SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ 3 ಕಡೆ ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿದ್ದು ಸತ್ಯ, ಬಂಗ್ಲೆಗೂಡದಲ್ಲಿ ಮೂಳೆಗಳು ಸಿಕ್ಕಿರೋದು ಸತ್ಯ, ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸತ್ಯ, ಚಿನ್ನಯ್ಯ ಮೀಡಿಯಾಗಳ ಮುಂದೆ ಹೇಳಿದ್ದು ಸತ್ಯ, ಕುಡ್ಲಾ ರಾಂಪೇಜ್ ಟಾಕ್ ಮುಂದೆ ಹೇಳಿದ್ದು ಸತ್ಯ. ಹಾಗಾದರೆ ಯಾವುದು ಕಟ್ಟುಕತೆ, ಯಾವುದು ಸೃಷ್ಟಿ? ಎಲ್ಲವೂ ಸಹ ಕಣ್ಣು ಮುಂದೆ ನಡೀತಾ ಇದೆ. ಇಲ್ಲಿ ಏನಾಗಿದೆ? ನಿರಾಶೆಯೋ ಅಥವಾ ಹೋರಾಟಗಾರರನ್ನ ಟಾರ್ಗೆಟ್ ಮಾಡೋದಕ್ಕೋ? ನಾನು ಹೇಳಿದ್ನಲ್ಲ, ಪಾಂಡವರು ಮತ್ತು ಕೌರವರ ನಡುವೆ ನಡೀತಾ ಇರುವಂತಹ ಧರ್ಮಯುದ್ಧ ಅಂತೇಳಿ ಕೌರವರು ನೂರಾರು ಕುತಂತ್ರಗಳನ್ನು ಮಾಡಿದ್ರು. ಇವತ್ತಿಗೂ ಸಹ ಈ ಸೌಜನ್ಯ ಹೋರಾಟಗಾರರೆಂಬ ಅವರನ್ನು ಹತ್ತಿಕ್ಕೋದಕ್ಕೆ, ಅವರನ್ನು ಆತ್ಮಸ್ಥೈರ್ಯ ಕುಗ್ಗಿಸೋದಕ್ಕೆ ಏನೆಲ್ಲ ಕುತಂತ್ರಗಳನ್ನು ಕೌರವರು ಮಾಡ್ತಾ ಇದ್ದಾರೆ. ಮೀಡಿಯಾಗಳನ್ನು ಬಳಸ್ಕೊಂಡ್ರು, ಸ್ಯಾಟಲೈಟ್ ಚಾನೆಲ್ಗಳನ್ನು ಬಳಸ್ಕೊಂಡ್ರು, ಏನು ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಬಂದರು ಪಾಂಡವರ ಮೇಲೆ, ಸೌಜನ್ಯ ಹೋರಾಟಗಾರರೆಂಬ ಪಾಂಡವರ ಮೇಲೆ ಮಾಡ್ಕೊತಾ ಬಂದರು. ಮತ್ತು ಹಣವಂತರು ಅವರನ್ನು ಹಣಿಲಿಕ್ಕೆ ನೋಡಿದ್ರು, ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ರು. ಏನು ಸರ್ಕಾರದ DCM ಅವರು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋದರು. ಇವತ್ತು ಭಾರತೀಯ ಜನತಾ ಪಕ್ಷ JDS ಓಪನ್ ಆಗಿ ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತ್ಕೊಂಡ್ರು. ಇಷ್ಟೆಲ್ಲ ಆದರೂ ಸಹ ಈ ಪಾಂಡವರ ಸ್ಥಾನದಲ್ಲಿ ನಿಂತಿರುವಂಥ ಸೌಜನ್ಯ ಹೋರಾಟಗಾರರು ಧೃತಿಗೆಡಲೇ ಇಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿದೆ, ಒಂದಲ್ಲ ಒಂದು ದಿನ ಈ ಸೌಜನ್ಯಗೆ ನ್ಯಾಯ ಸಿಗುತ್ತೆ. ಸೌಜನ್ಯನ ಅತ್ಯಾಚಾರ ಮಾಡಿದಂಥ, ಬರ್ಬರವಾಗಿ ಕೊಂದಾಕಿದ್ದಂತಹ ಆ ಅತ್ಯಾಚಾರಿಗಳು ಕಾಮುಕರ ಮುಖವಾಡ ಬಯಲಾಗುತ್ತೆ. ಅದಕ್ಕೋಸ್ಕರವಾಗಿ ಏನಿವತ್ತು ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿ ಅವರು ಅರ್ಜಿ ಸಲ್ಲಿಸಿದ್ದಾರೆ, ಸಂತೋಷ್ ರಾವ್ ಅರ್ಜಿ ಸಲ್ಲಿಸಿದ್ದಾರೆ. ಹೊರಗಡೆ ಬರಲೇಬೇಕಲ್ಲ. ಸಂತೋಷ್ ರಾವ್ ಆರೋಪಿ ಆಗಿದ್ದರೆ, ಸಂತೋಷ್ ರಾವ್ ಅತ್ಯಾಚಾರಿ ಆಗಿದ್ದರೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ರ? ಹಿಂದೆ ಹೈಕೋರ್ಟ್ಗೂ ಸಹ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲಿ ಸಹ ನಮಗೇನು ನಮ್ಮದು ಅನ್ಯಾಯ ಆಗಿದೆ ಅಂತೇಳಿ ಸಂತೋಷ್ ರಾವ್ ಅರ್ಜಿ ಸಲ್ಲಿಸಿದ್ರು. ಸಂತೋಷ್ ರಾವ್ ಹೈಕೋರ್ಟ್ಗೂ ಅರ್ಜಿ ಸಲ್ಲಿಸಿದ್ರು, ಕುಸುಮಾವತಿ ಅವರು ಸಲ್ಲಿಸಿದ್ರು. ಈಗ ಸುಪ್ರೀಂ ಕೋರ್ಟ್ಗೂ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ. ಇದನ್ನು ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ, ಇರುವಂಥ ಗುಂಪನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಅವರೊಳಗಡೆ ಇದ್ಕೊಂಡು ಅವರ ವಿಷಯಗಳನ್ನು ತಿಳ್ಕೊಂಡು ಇಲ್ಲಿ ಗೂಢಾಚಾರಿಕೆ ಮಾಡ್ತಾ ಇರುವಂಥದ್ದು. ಏನು ಹಿಂದಿನ ರಾಜರ ಕಾಲದಲ್ಲಿತ್ತಲ್ಲ ಗೂಢಾಚಾರಿಕೆಗಳು, ವಿಷಕನ್ಯರಂತೆಲ್ಲ ಇದ್ರಲ್ಲ, ನಾವು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ, ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆದರೆ ಒಂದಂತೂ ಸತ್ಯ, ಸಮೀರ್ ವಿಡಿಯೋ ಬಂದ ತಕ್ಷಣವೇ ಓಹೋ ಅನ್ನೋದು, ಸಮೀರ್ ವಿಡಿಯೋ ಡೌನ್ ಆಗಿದ್ದ ತಕ್ಷಣವೇ ಇಲ್ಲ ಆಹಾ ಅನ್ನೋದು, ಇವೆಲ್ಲವನ್ನೂ ಬಿಟ್ಟು ಒಂದು ಹೆಣ್ಣುಮಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅಂತಲ್ಲ, ಸೌಜನ್ಯಗೆ ನ್ಯಾಯ ಸಿಕ್ಕಿದೆ. ಒಂದು ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಇವತ್ತು
ನೂರಾರು ಜನ ಅಮಾಯಕರಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಕ್ಕೆ, ಆ ಸೌಜನ್ಯ ಹೋರಾಟವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಕ್ಕೆ ಆನೆ ಮಾಹುತ ನಾರಾಯಣ ಮತ್ತು ಯಮುನರ ವಿಚಾರ ಮುನ್ನೆಲೆಗೆ ಬಂದಿದ್ದು. ಅದು ಏನು ಚಾರ್ಜ್ ಶೀಟು, ಅದು FSL ರಿಪೋರ್ಟ್ ತೆಗೆದಿದ್ದಕ್ಕೆ ಯಮುನಾರ ಮೇಲೆ ಅತ್ಯಾಚಾರ ಆಗಿರಬಹುದು ಎಂಬ ಅನುಮಾನ ಬಂದಿದ್ದು. ಸಂತೋಷ್ ರಾವನ್ನ ಸೌಜನ್ಯ ಕೇಸಿಗೆ ಮುಂಚಿತವಾಗಿ 20 ದಿನಗಳ ಮುಂಚಿತವಾಗಿ ಆಗಿದ್ದಂತಹ ಆನೆ ಮಾವುತನ ಕೇಸಲ್ಲಿ ಸಿಲುಕಿಸಿದರ ಬಗ್ಗೆ ಇದೇ ಗಿರೀಶ್ ಮಟ್ಟಣ್ಣನವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು. ಇಲ್ಲದೆ ಹೋಗಿದ್ರೆ ಗೊತ್ತಾಗ್ತಿತ್ತೇನ್ರಿ? ಇವರ ಕುತಂತ್ರಗಳು ಗೊತ್ತಾಗ್ತಿತ್ತ? ಇದೇ ಅವತ್ತಿನ SP, ಅವತ್ತಿನ ಏನೋ DIG ಏನು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, 2-3 ಜನಕ್ಕಿಂತ ಹೆಚ್ಚಾಗಿ ಅದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ, ಅದನ್ನೆಲ್ಲ ಹೊರಗಡೆ ತೊಗೊಂಬಂದವ್ರು ಯಾರು ಹೊರಗಡೆ ತೊಗೊಂಬಂದಂಥವ್ರು? ಇವತ್ತು ಚಿನ್ನಯ್ಯ ಬಂದು ಸೌಜನ್ಯ ಹೋರಾಟಗಾರರ ಸಂಪರ್ಕದಲ್ಲಿದ್ದುಕೊಂಡು ಧನಂಜಯ್ ಅವ್ರನ್ನ ಭೇಟಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ 164 ಸ್ಟೇಟ್ಮೆಂಟ್ ಕೊಟ್ಟು ಈಗ ಮೀಡಿಯಾಗಳ ಮುಂದೆ ಮಾತನಾಡಿ ಇಷ್ಟೆಲ್ಲ ಮಾಡಿದ್ದು ಯಾವುದು ಸೃಷ್ಟಿ ಅಲ್ಲ, ಇದೆಲ್ಲ ವಾಸ್ತವ ಸತ್ಯ. ಚಿನ್ನಯ್ಯ ಮಾತನಾಡಿರೋ ಸತ್ಯ. ಕೋರ್ಟಿಗೆ ಬರುತ್ತೆ, ಟ್ರಯಲ್ಗೆ ಬಂದಾಗ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ವಕೀಲರುಗಳ ತಂಡ ಇದ್ದೇ ಇದೆ. ಅದಕ್ಕೆ ನಾನು ಹೇಳಿರುವಂಥದ್ದು, ಪಾಂಡವರು ತಾಳ್ಮೆಯಿಂದ ಇದ್ದರು. ಅಂತಿಮವಾಗಿ ಕುರುಕ್ಷೇತ್ರದಲ್ಲಿ ಪಾಂಡವರು ಗೆದ್ದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ರು. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಧರ್ಮ ಸಂಸ್ಥಾಪನೆ ಮಾಡಿದ್ರು. ಈಗಲೂ ಅಷ್ಟೇ, ಸೌಜನ್ಯ ಹೋರಾಟಗಾರರು ಶಾಂತಿಯಿಂದ, ತಾಳ್ಮೆಯಿಂದ, ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸತ್ಯ ಸಿಗುತ್ತೆ. ಇವತ್ತು ಏನು ಕೌರವರ ಸ್ಥಾನದಲ್ಲಿ ಕೂತ್ಕೊಂಡು ಏನೇನು ಮಾಡಿದ್ರಲ್ಲ, ಎಲ್ಲವೂ ಫೇಲ್ ಆಗಿದೆ ನೋಡಿ. ಕಂಪ್ಲೀಟ್ ಧರ್ಮಯುದ್ಧ, BJP JDSನ ಧರ್ಮಯುದ್ಧ ಫೇಲ್, ಧರ್ಮ ಸಂರಕ್ಷಣಾ ಸಭೆ ಫೇಲ್, ಹೋರಾಟಗಾರರ ಮೇಲೆ ಹಾಕಿದ್ದಂಥ ಕೇಸುಗಳು ಫೇಲ್, ಯೂಟ್ಯೂಬರ್ಸ್ ಮೇಲೆ ED ತನಿಖೆ ಮಾಡಬೇಕು, ದುಡ್ಡು ಬರ್ತಾ ಇದೆ ಅಂತ ಫೇಲು, ಎಲ್ಲವೂ ಫೇಲ್ ಆಗಿದೆ. ಗೆಲ್ತಾ ಇರುವುದು ಪಾಂಡವರ ಸ್ಥಾನದಲ್ಲಿರುವಂಥ ಸೌಜನ್ಯ ಹೋರಾಟಗಾರರು. ನಿರಾಶೆ ಹೋಗಬೇಡಿ. ಯಾರೂ ಸಹ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಅವತ್ತು ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ ಹೋಗಬೇಡಿ. ಇವತ್ತು ಬಾಲನ್ನಂತಹ ವಕೀಲರುಗಳು ಆಪದ್ ಬಾಂಧವರಾಗಿ ಸೌಜನ್ಯ ಹೋರಾಟಗಾರರ ಜೊತೆಯಲ್ಲಿದ್ದಾರೆ. ಇನ್ನು ಭಾಳಷ್ಟು ಜನ ತೆರೆಮರೆಯಲ್ಲಿದ್ದಾರೆ. ಯಾರೂ ಸಹ ಧೃತಿಗೆಡಬೇಕಾಗಿಲ್ಲ. ಯಾವುದೇ ಆದಂತಹ ಕೌರವರ ಆಟ ಈ ಹೋರಾಟದಲ್ಲಿ ನಡೆಯೋದಿಲ್ಲ. ಧರ್ಮ ಸಂರಕ್ಷಣೆ ಆಗೇ ಆಗುತ್ತೆ 100%. ಇವತ್ತೇನು ಗಿರೀಶ್ ಮಟ್ಟಣ್ಣನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಎಲ್ಲ ಒಂದು ಕಡೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಗಿರೀಶ್ ಮಟ್ಟಣ್ಣನವರ ರೂಪದಲ್ಲಿ, ಬಾಲನ್ರವರ ರೂಪದಲ್ಲಿ, ಧನಂಜಯ ಅವರ ರೂಪದಲ್ಲಿ, MR ಬಾಲಕೃಷ್ಣ ಅವರ ರೂಪದಲ್ಲಿ, ದೊರೆರಾಜ್ ಅವರ ರೂಪದಲ್ಲಿ, ಮೋಹಿತ್ ಅವರ ರೂಪದಲ್ಲಿ, ಇವರ ರೂಪದಲ್ಲಿ ಇವತ್ತು ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೆ, ಹೋರಾಟದ ಯಶಸ್ಸಿನ ಹಾದಿಯತ್ತ ಹೋಗೋದಕ್ಕೆ ಇವತ್ತು ಆ ದೇವರುಗಳ ಸಾಕ್ಷಿಯಾಗಿ ನಿಂತ್ಕೊಂಡಿರುವಂಥದ್ದು. ಅವ್ರು ಹೇಳಿದ್ರಲ್ಲ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಯಾರನ್ನೂ ಬಿಡೋದಿಲ್ಲ ಅಂತೇಳಿ. 100% ಅವರು ಇವರ ರೂಪದಲ್ಲಿ ಇವತ್ತು ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ, ಇವರು ಯಾರನ್ನ ಉಳಿಸೋದಕ್ಕೆ ನಿಂತಿದ್ದಾರೆ. ಸೌಜನ್ಯನ ಅತ್ಯಾಚಾರ ಮಾಡಿದಂಥವರು ಅತ್ಯಾಚಾರಿಗಳಲ್ವಾ, ಕೊಲೆಗಾರರಲ್ವಾ? ಅವರ ಪರವಾಗಿ ನಿಂತ್ಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ ಮೀಡಿಯಾಗಳು, ರಾಜಕೀಯ ಪಕ್ಷಗಳು ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ಸತ್ಯದ ಪರವಾಗಿ ಮಾತಾಡುತ್ತೆ, ನ್ಯಾಯದ ಪರವಾಗಿ ಮಾತನಾಡುತ್ತೆ. ಇಲ್ಲಿ ನ್ಯಾಯ ಸಿಗಬೇಕು. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.